ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅಕ್ಕಿ ರೊಟ್ಟಿ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಮೆಣಸಿನ್ಕಾಯಿ ಚಟ್ನಿನ ಇವತ್ತು ನಾನು ಮಾಡ್ತಿದ್ದೀನಿ. ಯಾಕಪ್ಪ ಅಂದ್ರೆ ಊರಿಂದ ನಮ್ಮಮ್ಮ ಬಂದಿದ್ರು. ಹಾಗಾಗಿ ಅವ್ರ ಕೈಯಲ್ಲಿ ರೊಟ್ಟಿನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮಮ್ಮಂಗೆ ರೊಟ್ಟಿ ಮಾಡ್ಕೊಡಮ್ಮ ಅಂತ ಹೇಳಿದೆ. ಹಾಗಾಗಿ ಅಕ್ಕಿ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ. ಯೂಶಲಿ ಊರ್ ಕಡೆ ಎಲ್ಲ ಹಳ್ಳಿ ಸೈಡು ರೊಟ್ಟಿಗಳನ್ನ ಒಲೆ ಮೇಲೆ ಸುಡ್ತಾರೆ. ಹಾಗಾಗಿ ಅದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾವು ಗ್ಯಾಸ್ ಮೇಲೆ ಸುಡೋದ್ರಿಂದಾನೇ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಹುದು. ಇವತ್ತು ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕಿಡಿ. ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಅದನ್ನ ಕಲಸ್ಬಿಟ್ಟು ಮಿಕ್ಸ್ ಮಾಡ್ತಾ ಹೋಗಿ. ಅದು ಒಂದು 3 ಮಿನಿಟ್ಸ್ ಬೆಂದ ಮೇಲೆ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ. ನೀವು ಯಾವ ರೀತಿ ರಾಗಿ ಮುದ್ದೆ ಮಾಡ್ತಿರೋ ಅದೇ ತರನೇ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಬೆಂದ್ರೇನೆ ರೊಟ್ಟಿ ಚೆನ್ನಾಗಿ ಬರೋದು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬಂದಿದೆ. ಯಾಕೆಂತಂದ್ರೆ ನಮ್ಗೆ ಕಲ್ಸೋದಕ್ಕೂ ಸಹ ಈಸಿ ಆಗ್ಬೇಕು. ಹಾಗಾಗಿ ಅಕ್ಕಿ ಹಿಟ್ಟು ಅಂದ್ರೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇನೆ ರೊಟ್ಟಿ ತುಂಬಾ ಚೆನ್ನಾಗಿ ಬರೋದು, ಅಂಟ್ಕೊಳ್ಳೋದಿಲ್ಲ. ಮಿಕ್ಸ್ ಮಾಡಾದ್ಮೇಲೆ ನೋಡಿ, ಈ ತರ ನೀಟಾಗಿ ಮಿತ್ಕೋಬೇಕು. ಯಾವುದೇ ರೊಟ್ಟಿಗಳಾಗಿರ್ಬೋದು ಸ್ನೇಹಿತರೆ, ಚೆನ್ನಾಗಿ ಮಿದಿಬೇಕು. ಮಿದ್ರೆ ಮಾತ್ರ ಅದು ರೊಟ್ಟಿ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿದಿಯೋದ್ ಮೀನ್ಸ್ ನಾದ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಸ್ನೇಹಿತರೆ, ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ ರೀತಿ ಬರೋದೇ ಇಲ್ಲ. ನೋಡಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ತಟ್ತಾ ಇದ್ದಾರೆ ಅಂದ್ರೆ, ಈಗ ಹೊಸಿತಾರೆ. ಒಂದೊಂದ್ ಕಡೆ ತಟ್ತಾರೆ ಅಕ್ಕಿ ರೊಟ್ಟಿನ, ಆದ್ರೆ ನಮ್ ಕಡೆಯಲ್ಲಿ ಹೊಸಿತಾರೆ. ನೋಡಿ, ಈ ತರ ಲಟ್ಟಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಬರ್ತಾ ಇದೆ. ಆದ್ರೆ ಲಟ್ಟಣ್ಗೆ ನಮ್ಮ ಅಮ್ಮಗೆ ಚೆನ್ನಾಗಿ ಸಿಗ್ಲಿಲ್ಲ. ಅದ ಮಧ್ಯದಲ್ಲಿ ಕಟ್ ಆಗ್ತಾ ಇತ್ತು. ಒಂದು ಪೈಪ್ ತಗೊಂಡಿದ್ರು ಹಾಗಾಗಿ. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದಕ್ಕೆ ಆಯಿಲ್ ಬೇಕಾದ್ರೂ ನೀವು ಹಾಕಿ ನೀವು ರೊಟ್ಟಿನ ಸುಟ್ಕೋಬಹುದು. ಇಲ್ಲಿ ನಾವು ನೀರ್ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಅಥವಾ ರೊಟ್ಟಿಗಳು, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಆಗಿರ್ಬೋದು, ನಮ್ಮ ಮನೇಲಿ ನೀರ್ನ ಯೂಸ್ ಮಾಡಿ ಬೇಯಿಸ್ಕೊಳ್ತಾರೆ. ನೋಡಿ, ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ಬೆಂದ್ ಆದ್ಮೇಲೆ ನಾನು ಈ ಅಕ್ಕಿ ರೊಟ್ಟಿ ರೆಡಿ ಮಾಡೋ ಅಷ್ಟೊತ್ತಿಗೆನೆ ಇದಕ್ಕೆ ಬೇಕಾಗಿರುವಂತಹ ಟೊಮೊಟೊ ಚಟ್ನಿ ಮೆಣಸಿನ್ಕಾಯಿ ಚಟ್ನಿನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ರು. ಮೆಣಸಿನ್ಕಾಯಿ ಚಟ್ನಿಗೆ ನಾರ್ಮಲ್ ಆಗಿ ಒಗ್ಗರಣೆ ಹಾಕಿದ್ದಾರೆ. ನಾರ್ಮಲ್ ಆಗಿ ಅಂತಂದ್ರೆ ಅದೇ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಫಸ್ಟ್ ಮಿಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸಿಗೆ ಏನಪ್ಪಾ ಬೇಕು ಅಂತಂದ್ರೆ ತೆಂಗಿನ ತುರಿನ ತಗೊಂಡಿದ್ದಾರೆ. ಅದ್ರ ಜೊತೆಲಿ ಬೇಯಿಸಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತೆ ಒಣಮೆಣಸಿನ್ಕಾಯಿ ಎರಡನ್ನೂ ತಗೊಂಡಿದ್ದಾರೆ. ಜೀರಿಗೆ ತಗೊಂಡಿದ್ದಾರೆ, ಈರುಳ್ಳಿ ಹಾಕೊಂಡಿದ್ದಾರೆ, ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದಾರೆ. ಇಷ್ಟನ್ನ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಒಗ್ಗರಣೆ ಹಾಕಿರುವಂತಹ ಸ್ವಲ್ಪ ಈರುಳ್ಳಿನೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮಿಕ್ಸಿಗೆ ಹಾಕಿ ಒಲೆ ಮೇಲೆ ಹಾಕಿರುವಂತಹ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಟೊಮೊಟೊನು ಸಹ ಹಾಕಿದ್ದಾರೆ. ಟೊಮೊಟೊನು ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಟೊಮೊಟೊನು ಒಂದೆರಡು ಆಡ್ ಮಾಡ್ಕೊಂಡ್ರು. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದನ್ನ ಮನೇಲಿ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮಗೂ ಗೊತ್ತಾಗಿತ್ತು ತಿಂದ್ಮೇಲೆ ಇಷ್ಟು ಚೆನ್ನಾಗಿತ್ತ ಅಂತ. ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ, ಎಷ್ಟು ತಿಂದ್ರು ಸಾಲದು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಸಹ ನೆಕ್ಸ್ಟ್ ಟೈಮ್ ಮನೇಲಿ ನಾನು ಸಹ ಟ್ರೈ ಮಾಡ್ತಾ ಹೋಗ್ತೀನಿ ಈ ತರ. ನನಗಂತೂ ತುಂಬಾ ಖುಷಿ ಆಯ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಹಾಗೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನೋಡಿ. ಇದೇ ತರ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.